ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕಣ್ಣೂರಿನ ಬಳ್ಳೂರು ಗುಡ್ಡೆಯಲ್ಲಿ ಗುಡ್ಡ ಕುಸಿತವಾಗಿದೆ. ಬಳ್ಳೂರು ಗುಡ್ಡದಲ್ಲಿ ಮತ್ತಷ್ಟು ಕುಸಿಯುವಂತ ಭೀತಿ ಇದೆ. ನಿನ್ನೆಯಿಂದಲೂ ಗುಡ್ಡ ಕುಸಿತಲೇ ಇದೆ. ಆದರೆ ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪಾಲಿಕೆಯಿಂದ ಸುರಕ್ಷಿತ ಸ್ಥಳಕ್ಕೆ ತೆರಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಗುಡ್ಡದ ಕೆಳಭಾಗದಲ್ಲಿ ವಾಸ ಮಾಡುವವರಿಗೆ ಪಾಲಿಕೆ ಮನವಿ ಮಾಡಿಕೊಂಡಿದೆ. 10ಕ್ಕೂ ಹೆಚ್ಚು ಮನೆಗಳ ಜನರನ್ನ ಸ್ಥಳಾಂತರ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕಣ್ಣೂರಿನ ಬಳ್ಳೂರು ಗುಡ್ಡೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ಬಳ್ಳೂರು ಗುಡ್ಡದಲ್ಲಿ ಮತ್ತಷ್ಟು ಕುಸಿಯುವಂತ ಭೀತಿ ಇದೆ. ಈಗ ಅಲ್ಲಿ 4 ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ, ಅಂದ್ರೆ ಮಣ್ಣು ಬಂದು ಬಿದ್ದಿದೆ. ಇನ್ನು 10ಕ್ಕೂ ಹೆಚ್ಚು ಮನೆಗಳು ಈಗ ಆತಂಕದಲ್ಲಿದ್ದಾರೆ. ಆ ಕುಟುಂಬಸ್ಥರು ಅವ್ರನ್ನೆಲ್ಲ ಈಗ ಸ್ಥಳಾಂತರ ಮಾಡಬೇಕಾಗಿತ್ತು. ನೆನ್ನೆನೆ ಬಂದು ವಿಷಯ ಗೊತ್ತಾದ ತಕ್ಷಣ, ಆದರೆ ಯಾರು ಅಧಿಕಾರಿಗಳು ಸ್ಪಂದಿಸಲಿಲ್ಲ. ಸ್ಥಳೀಯರೇ ಸೇರಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಈಗ ಪಾಲಿಕೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಷ್ಟೇ, ಇಲ್ಲಿರೋದು ನೀವು ಸೇಫ್ ಅಲ್ಲ, ಬೇರೆ ಕಡೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಮನೆಗಳ ಜನರನ್ನ ಈಗ ಸ್ಥಳಾಂತರ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಈಗ ಮಳೆ ಜಾಸ್ತಿ ಆದ್ರೆ ಆ ಗುಡ್ಡ ಮತ್ತಷ್ಟು ಕುಸಿಯುವಂತ ಆತಂಕ ಇದೆ. ಹಾಗಾಗಿ ನೆನ್ನೆನೆ ಸ್ಥಳೀಯರು ಏನ್ ಮಾಡಿದ್ದಾರೆ, ತುಂಬಾ ಕುಟುಂಬಗಳಲ್ಲಿ ವಾಸ ಮಾಡ್ತಿರೋದ್ರಿಂದ ಮನೆಗಳಿಗೆ ಹಾನಿ ಆಗ್ತಿರೋದ್ರಿಂದ ಮತ್ತಷ್ಟು ಕುಸಿಯೋ ಭೀತಿ ಇರೋದ್ರಿಂದ ಅವರೇ ಟಾರ್ಪಲ್ ತಂದು ಮತ್ತಷ್ಟು ಕುಸಿಬಾರ್ದು ಅಂತ ಅಲ್ಲಿ ಏನ್ ಸಾಧ್ಯ ಇದೆ ಆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಮಳೆಯಿಂದ ಈಗ ತುಂಬಿ ಹರಿತಾ ಇದೆ ಸೌಪರ್ಣಿಕಾ ನದಿ. ಹಲವು ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ನಾವುಂದ ಗ್ರಾಮ ಜಲಾವೃತವಾಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ. ಬಂಟ್ವಾಡಿ ಬ್ರಿಡ್ಜ್ ಕಾಮಗಾರಿ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡ್ತಾ ಇದೆ ಉಡುಪಿಯ ಜಿಲ್ಲಾಡಳಿತ. ಇನ್ನು ಸೋಮವಾರ ತನಕ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಗ್ರಾಮದಲ್ಲಿ ನೆರೆ ಇದೆ. ಸುಮಾರು 70 ಮನೆಗಳು ಭಾಗಶಃ ಮುಳುಗಡೆಯಾಗಿದೆ. ಉಪ್ಪೂರು ಶಾಲೆ ಬಹುತೇಕ ಮುಳುಗಡೆಯಾಗಿದೆ. ಶಾಲೆಗಳಿಗೆ ರಜೆ ಇದ್ದರಿಂದ ಒಂದು ಅಪಾಯ ತಪ್ಪಿದೆ. ಇನ್ನು ಪಕ್ಕದಲ್ಲೇ ಸೀತಾ ನದಿ ಹರಿತಾ ಇರೋದ್ರಿಂದ ಅಲ್ಲಿ ನೆರೆ ಸೃಷ್ಟಿಯಾಗಿದೆ. ಎಪ್ಪತ್ತೈದು ಮನೆಗಳಿಗೆ ತುಂಬ ಉಪದ್ರ ಉಂಟು. ನೀರಿನ ತುಂಬ ತಗ್ಗೋದ್ರಿಂದ ಕೆಲವು ಮನೆ ಸ್ವಲ್ಪ ಏರು ಎತ್ತರದಲ್ಲಿ ಕಟ್ಟಿದ್ರಿಂದ ಸ್ವಲ್ಪ ಇದಿಲ್ಲ. ಮತ್ತು ಅವರಿಗೆ ಆಚೆ ಓಡಾಡಲಿಕ್ಕೆಲ್ಲ ತುಂಬ ಕಷ್ಟ. ಈಗ ಎಲ್ಲ ತಗ್ಗು ಪ್ರದೇಶದಿಂದ ಇಲ್ಲಿಗೆಲ್ಲ ಮಾರ್ಕೆಟ್ಗೆಲ್ಲ ಬರಲಿಕ್ಕೆಲ್ಲ ಭಾರಿ ಕಷ್ಟ ಆಗ್ತದೆ. ಈಗ ಸಾಧಾರಣ ಈಗ 5 ದಿವಸದಿಂದ ನೆರೆ ಹಾಗೆ ಉಂಟು, ಇಳಿಲಿಲ್ಲ. ಪ್ರತಿ ವರ್ಷವೂ ಅದೇ ಥರ ಆಗ್ತಾ ಉಂಟು. ಈ ಸಲ ಸ್ವಲ್ಪ ಇದು ಮಾಡಿದ್ದಾರೆ, ಅಂದರೆ ರೋಡ್ ಗಿಡ ಎಲ್ಲ ಮಾಡಿ ಸ್ವಲ್ಪ ಕೆಲವು ಇದಕ್ಕೆಲ್ಲ ತುಂಬ ಇದಾಗಿದೆ. ಈಗ ರೋಡ್ ಮಾಡಿದ್ದಾರೆ, ಆ ರೋಡಿನ ಮುಖಾಂತರ ಎಲ್ಲ ಬರ್ತಾ ಇದ್ದಾರೆ. ಅದನ್ನು ಕೆಲವು ತಗ್ಗು ಪ್ರದೇಶದಲ್ಲಿ ಇದ್ದವರಿಗೆ ಈಚೆ ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮನೆಯಲ್ಲೇ ಈಗ ಇದ್ದವ್ರು ಯಾರಿಲ್ಲ. ಈ ನೀರು ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಜನರಿಗೆ ಅಷ್ಟೇನು ಇದಲ್ಲ, ಒಂದು ಅಭ್ಯಾಸ ಆಗಿ ಹೋಗಿದೆ ಅದು ಜನ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ಬೈಂದೂರು ತಾಲೂಕಿನ ಹಲವು ಗ್ರಾಮಗಳು ಜಲಾವೃತ ಆಗಿದೆ. ತಗ್ಗರ್ಸೆ, ಉದ್ದಾಬೆಟ್ಟು, ಪಡುಕೋಣೆ ಜಲಾವೃತ ಆಗಿದೆ. 100ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ದೋಣಿ ಮೂಲಕ ಜನರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಅವಾಂತರದಿಂದ ಬೈಂದೂರು ತಾಲೂಕಿನ ಹಲವಾರು ಗ್ರಾಮಗಳಿಗೆ ನೀರು ನುಗ್ಗಿದೆ. ಗ್ರಾಮಗಳು ಜಲಾವೃತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ತಗ್ಗರ್ಸೆ, ಉದ್ದಾಬೆಟ್ಟು ಮತ್ತು ಪಡುಕೋಣೆ ಗ್ರಾಮಗಳಲ್ಲಿ ನೀರು ನುಗ್ಗಿದೆ, ಜಲಾವೃತ ಆಗಿರೋದು. 100ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಇನ್ನು ದೋಣಿ ಮೂಲಕ ಜನರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಎಲ್ಲೆಲ್ಲಿ ನೀರು ನುಗ್ಗಿದೆ ಅಲ್ಲಿಂದ ಜನರನ್ನ ಬೋಟ್ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಎಷ್ಟು ಎಕರೆ ಭೂಮಿ ಉಂಟಂದಲ್ಲಿ ಅದು ಲೆಕ್ಕನೇ ಇಲ್ಲ. ಒಂದಾಯ್ತಾ, ಈಗ ನೋಡಕ್ಕೆ ಹೋದ್ರೆ ನೋಡಿ, ಈಗ ಒಂದು 8 ಗ್ರಾಮ ಆಗ್ತದೆ. ಕಡ್ಕಿ, ಕೋಣ್ಕಿ, ರಾಗಿ ಹಕ್ಕಲು, ನಾಮುಂದ, ಮವ್ವಾಡಿ, ಹಡವು, ಶಾನಾಪುರ, ಒಂದು 8-10 ಗ್ರಾಮ ಆಗ್ತದೆ. ಈಗ ಮೊದಲು ಈ ಟೈಪ್ ನೀರು ತುಂಬುವುದಿಲ್ಲ ಇತ್ತು. ಇಲ್ಲಿ ಬಂಟ್ವಾಡಿಯಲ್ಲಿ ಬ್ರಿಡ್ಜ್ ಆದ ನಂತರ, ನಮ್ಮ ಚಪ್ನೀರ್ ಕಟ್ಟ ಆದ ನಂತರ